ನಾನು ಕಿಂಬ ನಾವಿವಾಗ ಸುಬ್ರಹ್ಮಣ್ಯ ದೇವಸ್ಥಾನ ಮುಂದ್ಗಡೆ ಇದ್ವಿ. ಇವರು ಸ್ನಾನ ಮಾಡತ್ತಾರೆ. ಇವಾಗ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತೀವಿ. ಶುದ್ಧಜ್ಞಾನ ಮೇಲೇರಿ ದಾರಿದ್ರ್ಯ ದೇಹ ಸುಟ್ಟು ಹೊಗೆಯು ಹಾರು. ನೋಡ್ರಿ ಗೈಸ್, ರಾತ್ರಿ 9:20 ಟೈಮ್ ಹತ್ವಿ. ಇವಾಗ ಪ್ರೆಸೆಂಟ್ ಸಕಲೇಶಪುರದಾಗ ಅದೀವಿ. ಊರು ಬಿಟ್ಟು ಊರಿಗೋದ್ರು, ನಾಡು ಬಿಟ್ಟು ನಾಡಿಗೋದ್ರು, ಹೆಮ್ಮೇಲೆ ಹೇಳ್ತೀವಿ ನಾವು ಯುಕೆ ಮಂದಿಲೇ. ಬಂದು ಸಕಲೇಶಪುರ ರೀಚ್ ಆಗೈತಿ. ಸೊ ಇಲ್ಲಿ ಸ್ವಲ್ಪ ವೇಟ್ ಮಾಡಿ ಇವಾಗ ಟ್ರೈನ್ ಮೂವ್ ಆಗೈತಿ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀವಿ. ಇವಾಗ ಈಸ್ ಅಭಿ, ಅನೀಫ್, ವಸಂತ, ಪ್ರಜ್ವಲ್ ಒಂದ ಪೇಸ್ಟ್ ಎಷ್ಟು ಮಂದಿ ಬಡ್ದಾಡತ್ತಾರ. ಅವಾಗ ನಾನು ನೋಡಕ್ ಚೆನ್ನಾಗಿದ್ದಿಲ್ಲ. ನೋಡ್ರಿ 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 ಸಕಲೇಶಪುರ ಹೆಂಗೈತಿ ನೋಡ್ರಿ. ಸರ್ಕ ಅಂತಾನೆ ಒಂದ್ ಪ್ಲೇಸ್ ಇದೆ. ಅದೆಲ್ಲಿದೆ ಅಂದ್ರೆ ಸಕಲೇಶಪುರ. ನಮಸ್ಕಾರ ದೋಸ್ತ, ನಾನು ನಿಮ್ಮ ಡಿಗೆ. ಇವತ್ತು ನಾವು ಹೊಂಟಿವಿ ಸಕಲೇಶಪುರದಿಂದ ಸುಬ್ರಹ್ಮಣ್ಯ. ಸೊ ಹೆಂಗಿರುತ್ತೆ ಬರ್ರಿ ನೋಡೋಣ. ಕಾಲೇಜ್ದಾಗ ಟ್ರಿಪ್ ಮಾಡ್ತೀವಿ ಅಂತ ಪ್ಲಾನ್ ಮಾಡ್ತಾರ, ಕ್ಯಾನ್ಸಲ್ ಮಾಡ್ತಾರ. ಆದ ಕಾರಣ ನಾ ಯಾರು ಕರೀತಾರ ಅವ್ರ ಹಿಂಬಾಲ್ ಟ್ರಿಪ್ ಹೋಗ್ತೀನಿ, ಎಂಜಾಯ್ ಮಾಡ್ತೀನಿ. ಇರೋದೊಂದು ಜೀರ್ಣ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಮಗಂತೂ ಒಳ್ಳೆ ಯೂ ಪಾಯಿಂಟ್ ನೋಡಿ ತುಂಬಾ ಖುಷಿ ಆಗ್ತಿದೆ. ಅಂದಾಗ ನಮ್ಮ ಫ್ರೆಂಡ್ಸ್ ಹಿಂಬಾಲ್ ಬಂದೀವಿ ಅನ್ನೋದೊಂದು ಫುಲ್ ಖುಷಿ ಭಾಳ ಐತಿ. ಈ ಮೂಮೆಂಟ್ ಆಕ್ಚುಲಿ ನಾವು ಟ್ರಾವೆಲಿಂಗ್ ಚಾ ಮತ್ತಿಲ್ಲ ಚಲೈತಪ್ಪ. ಬ್ರಿಡ್ಜ್ ಬಂತು, ಬ್ರಿಡ್ಜ್ ನೋಡ್ರಿ ಚಾ ತಂಬರ ಕೊಟ್ಟ ಅಭಿ. ಸಾವುಕಾರ ಆದ್ರೆ ಇವತ್ತು ಅಭಿ ನಮ್ಗೆ ಚಾ ಕೊಡಿಸಿ. ತೀರೋದಿಲ್ಲ ಋಣ. ನೀ ಬಿಸಿರು ಅಣ್ಣ, ಥ್ಯಾಂಕ್ ಯು. ಮಿಸ್ ಆಗಿ ಅನಿಪುಟ್ ಪ್ಯಾಟಿ ಮೇಲೆ ಚೆಲ್ ಬಿಡ್ತೀರಿ ಚಾ. ಟ್ರೈನ್ ನಿಂತೈತಿ. ಸೊ ಇವಾಗ ಇಲ್ಲೇ ವ್ಯೂ ನೋಡಾತೀವಿ ನಾವು. ನೋಡ್ರಿ ಇಲ್ಲೇ 133ನೇ ಸಲ ಇದು 134 ಇದ್ರೆ ಸ್ಟಾಪ್ ಆದ ತಕ್ಷಣ ಎಷ್ಟು ಮಂದಿ ಫೋಟೋ ತಗೊಳ್ಕೊಂಡ್ರ. ನಾವು ಬಂದೀವಿ ಬಜ್ಜ. ನೀವು ಆಡಬೇಡ್ರಿ, ನಾ ಕುಂದ್ರಸ್ತೀರಂತ ಆಟ ನೀವು ಇದು ಮಾಡ್ರಿ. ಹಿಡ್ಕೊ, ನಾನು ಹೋಗ್ತೀನಿ, ನೀನು ಬಾ. ಹಾ ಹಾ ಸರ್ ಇದಕ್ಕೂ ಬಿಡ್ಲಿಲ್ಲ ನಿಮ್ಮವರು. ವಯನಾಡು ಅಂತಿರ್ತೀವಿ. ವಯನಾಡು ಬಿಟ್ಟು ನಮ್ಮ ತಾಯ್ನಾಡಿಗೆ ಬರ್ರಿ, ಬೆಸ್ಟ್ ಪ್ಲೇಸ್. ಅದಕ್ಕೆ ಸಕಲೇಶಪುರನ ಕರ್ನಾಟಕ ಸ್ವರ್ಗ ಅಂತ ಕರೀತಾರೆ. ಹೆಂಗ್ ಕಾಣತೈತಿ ಅವನು ಹೆಂಗ್ ಬಾಗ ಹೆಂಗ್ ಹೋಗತ್ತ ನೋಡು. ನೆಕ್ಸ್ಟ್ ಲೆವೆಲ್ ಐತಿಲ್ಲ. ಸಾಂಗ್ ಏನದ? ಮೇಲೆ ನೀಲಿ ಅಂಬರ, ಅಲ್ಲಿ ತೇಲೋ ಚಂದಿರ, ಭೂಮಿಯನ್ನ ನೋಡಲು ಅದಕ್ಕೆ ಕಾತುರ. ಹೌದೌದು, ಫಾಲ್ಸ್ ಎಲ್ಲ ನೋಡಿ, ಸಣ್ಣ ಫಾಲ್ಸ್. ಇಲ್ಲೇ ಸ್ಟಾಪ್ ಆಗೈತೆ ನೋಡಿ ರಿಲ್ಯಾಕ್ಸ್. ಲಾಸ್ಟ್ ಟೈಮ್ ಬಲವಂತವಾಗಿ ಪ್ರೀತಿ ಮಾಡೋ ಹುಡುಗಿಯಿಂದ ಸುತ್ತಾಡೋ ಬದಲು ಪ್ರಕೃತಿ ಮಡ್ಲಾಗ ಸುತ್ತಾಡ್ರಿ, ಜೀವನದಾಗ ಚಲೋ ಇರ್ಬೋದು. ಅದೇನ ಅಂತಾರಲ್ಲ ಡಿ ಬಾಸ್ ಅವರು, ಇದ್ರೆ ಅವ್ರ ಅಮ್ಮನ ನೆಮ್ಮದಿಯಾಗಿರ್ಬೇಕಂತಂದು. ಸೊ ಫೈನಲಿ ನಾವಿವಾಗ ಸುಬ್ರಹ್ಮಣ್ಯ ರೋಡ್, ಹುಬ್ಳಿಯಿಂದ ಸಕಲೇಶಪುರದಿಂದ ಸುಬ್ರಹ್ಮಣ್ಯಕ್ಕೆ ಬಂದಿವಿ. ಸೊ ನಾವು ಅಟ್ ಪ್ರೆಸೆಂಟ್ ಸುಬ್ರಹ್ಮಣ್ಯ ರೋಡ್ ರಿಲೇಷನ್ ಒಳಗದೀವಿ. ಸೊ ಮುಂದೆ ನಮ್ಮ ಫ್ರೆಂಡ್ಸ್ ಹೊಂಟಾರ. ಸಂಡೇ ಐತಿ, ಎಷ್ಟು ಮಂದಿ ಟ್ರಿಪ್ಪಿಗೆ ಬಂದಾರ. ಸಾಂಗ್ ಹಚ್ಚನ. ಸೊ ಇವಾಗ ಎಲ್ಲರೂ ಸೇರಿ 400 ರೂಪಾಯಿ ಕೊಟ್ಟು ಒಂದು ಆಟೋ ಮುಗಿಸಿದ್ವಿ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊಂಟಿವಿ. 57 ರೂಪಾಯಿ.
ಅದೇನ ಕೆಲವೊಂದ್ಸಲ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನ ಚೆನ್ನಾಗಿ ಅನಿಸ್ತದೆ ಅಂತಾರಲ್ಲ ಹಂಗಾರ ಕುಕ್ಕೆ ಸುಬ್ರಹ್ಮಣ್ಯ ಎಂಟ್ರಿ ಈಗ ಹಿಂಗೆ ವೆದರ್ ಹೆಂಗೈತೆ ನೋಡಿಲ್ಲ ನೆಕ್ಸ್ಟ್ ಯಾವ ಥರ ಆಗೈತೆ ಸೊ ಕೊನೆಗೂ ಬಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ತಲುಪಿದ್ವಿ ಇದು ಕಾಣಿಸುತ್ತಲ್ರಿ ಇದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇವಾಗ ಒಳಗಡೆ ಹೋಗೋಣ ಅದಕ್ಕಿಂತ ಮುಂಚೆ ದುಡ್ಡು ಕೊಡ್ಬೇಕು ನೋಡ್ರಿ ಕೊನೆಗೂ ಕುಕ್ಕೆ ಸುಬ್ರಹ್ಮಣ್ಯ ಬಂದ ರೀಚ್ ಆದ್ವಿ ನಮ್ಮ ಅಂತೂ ಆಟೋ ರಿಕ್ಷಾ ಮಾಡ್ಕೊಂಡ ಎಲ್ಲೇ ಕುಕ್ಕೆ ರೋಡ್ನಿಂದ ಕುಕ್ಕೆ ಸುಬ್ರಹ್ಮಣ್ಯ ಗುಡಿ ಮಠ ಬಂದು ತಲುಪಿದ್ವಿ ಇನ್ನು ಎಲ್ಲರೂ ಕೂಡಿ ಸ್ನಾನ ಗಿನ ಮಾಡಿ ದರ್ಶನಕ್ಕೆ ರೆಡಿ ಆಗ್ಬೇಕಂತ ಮಾಡೇವ್ರಿ ಈಗ ನಾಷ್ಟ ಮಾಡ್ಲು ಏನು ಸ್ನಾನ ಮಾಡಕ್ಕೆ ಹೋಗೋಣ ಅಂತೇಳಿ ವಿಚಾರ ಮಾಡಕತ್ತಾರ್ರಿ ಏನು ಮಾಡೋನು ಬರ್ರಿ ನೋಡೋಣ ನಾಷ್ಟ ಮಾಡೋಣ ಬರ್ರಿ ನೋಡ್ರಿ ನಾಷ್ಟ ಮಾಡತ್ತೀವಿ ಸೊ ಫೈನಲಿ ನಾವು ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮುಂದ್ಗಡೆ ಇದ್ವಿ ಸೊ ನೋಡ್ರಿ ನಿಮ್ಗೆ ತೋರಿಸ್ತೀನಿ ಈಗ ನೋಡ್ರಿ ಇದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಎಂಟ್ರೆನ್ಸ್ ಸೊ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡ್ಬರ್ತೀವಿ ಐತೆ ಆಮೇಲೆ ದೇವ್ರ ದರ್ಶನ ತಗೊಳಕ್ಕೆ ಒಳಗಡೆ ಹೋಗ್ತೀವಿ ಅಂತ ಸೊ ಬರ್ರಿ ಹೋಗೋಣ ಇಲ್ಲೇ ಸಾಕೈತಿ ಇಲ್ಲೇ ಜಗಳ ಬಿಡ ಅಲ್ಲಿ ತಗೊಂಡ್ ನೋಡ್ರಿ ಈ ಕಡೆ ಮುಂದೆ ನೋಡ್ರಿ ಇದು ನದಿ ಕಾಣ್ತದಲ್ರಿ ಇದ್ರೊಳಗೆ ಸ್ನಾನ ಮಾಡ್ಕೊಂಡು ಸೊ ಆ ಕಡೆ ಬಂದಿರೋ ದೇವಸ್ಥಾನ ಆ ದೇವಸ್ಥಾನದಾಗ ದೇವ್ರ ದರ್ಶನ ಪಡ್ಕೋಬೇಕು ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ ಇವರು ಸ್ನಾನ ಮಾಡತ್ತಾರೆ ಇವಾಗ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತೀವಿ ಇವಾಗ ಎಲ್ಲರೂ ಸೇರಿ ಸ್ನಾನ ಮಾಡಿಕೊಂಡು ಇವಾಗ ದೇವ್ರ ದರ್ಶನ ಪಡ್ಕೊಳಕ್ಕೆ ಹೊಂಟಿವಿ ಸೊ ಲಗೇಜ್ ಎಲ್ಲ ಅಲ್ಲಿ ಲಗೇಜ್ ರೂಮ್ ಐತಿ ಸೊ ಆ ಲಗೇಜ್ ರೂಮ್ ಒಳಗಿಟ್ಟು ಟಿ ಮಾಡಿಕೊಂಡು ದೇವ್ರ ದರ್ಶನ ಪಡ್ಕೊಂತೀವಿ ಬರೀ ಹೋಗೋಣ ಕುರಳಲಿ ವಸಿವರು ಕಾಚವು ಧರಿಸಿದ ಪರಮ ವೈಷ್ಣವನು ಗರುಡ ಗಮನ ನಮ್ಮ ಸೊ ಇವಾಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸೊ ದರ್ಶನ ಲಗುಣ ಸಿಕ್ತು ಮುಂದಿನ ಕಾರ್ಯಕ್ರಮ ನಾಗದೇಶ ನೋಡ್ತಾ ಇರ್ಬೋದು ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಗಾರ್ಡನ್ ಸೊ ಇಲ್ಲೆಲ್ಲ ಫ್ಯಾಮಿಲಿ ಮತ್ತು ಅವರೆಲ್ಲ ಬಂದು ಫೋಟೋ ಗಿಟ ತೊಗೊತಾರೆ ಸೊ ದಿಸ್ ಈಸ್ ಮೈ ಫ್ಯಾಮಿಲಿ ಸುಬ್ರಹ್ಮಣ್ಯ ಮೂರ್ತಿ ಈಚೆಯಿಂದ ಆ ಕಡೆ ಹೋದ್ರಂದ್ರೆ ಅಲ್ಲಿ ಒಂದು ಈಶ್ವರನ ಮೂರ್ತಿ ಐತಿ ಸೊ ಬರ್ರಿ ತೋರಿಸ್ತಾನಂತ